ವೀಕ್ಷಕರೇ ನಮಸ್ತೆ. ಸ್ಪಿರಿಚುವಲ್ ಅವೇಕ್ನಿಂಗ್ ಯೂನಿವರ್ಸ್ನ ಚಾನಲಿಂದ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಷಯ, ನಮಗೆ ಬರುವಂಥ ಕಷ್ಟಗಳಿಗೆ, ನೋವುಗಳಿಗೆ, ದುಃಖಗಳಿಗೆ ಸಾವು ಕೊನೆಯ ಪರಿಹಾರವಲ್ಲ. ಈ ಒಂದು ಕ್ಷಣ ಕೇಳಿ, ಇದನ್ನು ಈ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ. ನಾವು ಮೊದಲು ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವನ ಎಂದರೆ ಕೇವಲ ಸಂತೋಷದ ಕ್ಷಣಗಳ ಸರಮಾಲೆಯಲ್ಲ. ಅದು ನಗು, ಅಳು, ಸೋಲು, ಗೆಲುವು, ದುಃಖ, ಪ್ರೀತಿ, ನಿರೀಕ್ಷೆ, ಅನಿರೀಕ್ಷಿತ ಘಟನೆಗಳ ಸಮಾಗಮ. ಈ ಒಂದು ಜೀವನ. ಕೆಲವು ಕಷ್ಟಗಳು ನಮ್ಮನ್ನು ಹೊರಗಿನಿಂದ ಗಾಯಗೊಳಿಸುತ್ತದೆ, ಆದರೆ ಕೆಲವು ಕಷ್ಟಗಳು ನಮ್ಮನ್ನು ಆತ್ಮವಿಶ್ವಾಸವನ್ನು, ನಮ್ಮ ಭರವಸೆಯನ್ನು ನಮ್ಮ ಬದುಕುವ ಉತ್ಸಾಹವನ್ನೇ ಅಲುಗಾಡಿಸುತ್ತದೆ. ಕೆಲವೊಮ್ಮೆ ನಾವು ಹೇಳ್ತೇವೆ, ನನ್ನ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ಲ, ನನಗೆ ಜೀವನವೇ ಸಾಕಾಗಿದೆ, ಇನ್ನು ಮುಂದೆ ನನಗೆ ಆಗುವುದಿಲ್ಲ. ಈ ಭಾವನೆ ನಿಜವಾಗಿರಬಹುದು, ಆದರೆ ಆ ನೋವುಗಳು ಶಾಶ್ವತವಲ್ಲ. ವೀಕ್ಷಕರೇ, ನೋವಿನ ಸಮಯದಲ್ಲಿ ನಮ್ಮ ಮನಸ್ಸು ಒಂದು ಸುರಂಗದೊಳಗೆ ಸಿಲುಕಿದಂತೆ ಆಗುತ್ತದೆ. ಮುಂದೆ ದಾರಿನೇ ಇಲ್ಲ. ಆ ರೀತಿ ಆಗ ಬೆಳಕು ಇಲ್ಲವೆಂದೂ ಅನಿಸುತ್ತದೆ. ಆದರೆ ಆ ಬೆಳಕು ಇಲ್ಲದ ಕಾರಣಕ್ಕೆ ಅಲ್ಲ, ನಾವು ಅದನ್ನು ಆ ಕ್ಷಣದಲ್ಲಿ ನೋಡಲಾಗದ ಕಾರಣಕ್ಕೆ ನಾವು ತಪ್ಪು ನಿರ್ಧಾರವನ್ನು, ಹೇಗೆ ನಮ್ಮೊಳಗಿನ ಅಸಹನೀಯ ನೋವು, ದುಃಖ, ಪ್ರೀತಿಯ ಕೊರತೆಯ ಮನೋಭಾವದಿಂದ ಇದನ್ನೆಲ್ಲ ನಾವು ನಮ್ಮ ಮನಸ್ಸಿಗೆ ಅನಿಸುತ್ತದೆ. ಆದ್ದರಿಂದ ನಾವು ನಮ್ಮ ಮನಸ್ಸಿಗೆ ಕೇಳಬೇಕಾದ ಪ್ರಶ್ನೆ, ನನ್ನ ಜೀವನವನ್ನು ನಾನು ಹೇಗೆ ಅದ್ಭುತಗೊಳಿಸಬಹುದು? ನನ್ನ ನೋವನ್ನು ಹೇಗೆ ನಾನು ಕಡಿಮೆ ಮಾಡಬಹುದು? ನಾನು ಹೇಗೆ ಮುಂದೆ ಬರಬಹುದು? ನನ್ನ ಜೀವನದಲ್ಲಿ ನಾನು ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲವಾ? ನಾನು ಈ ಭೂಮಿ ಮೇಲೆ ಬದುಕಲಿಕ್ಕೆ ಅರ್ಹಳಲ್ಲವಾ? ನೋಡಿ ವೀಕ್ಷಕರೇ, ಜೀವನದಲ್ಲಿ ಬದಲಾವಣೆ ಎಂಬುದು ಪ್ರಕೃತಿಯ ನಿಯಮವಾಗಿದೆ. ಹೌದು ತಾನೆ? ಹೇಗೆ ಕತ್ತಲು ಎಂದ ಮೇಲೆ ಬೆಳಕು ಬಂದೇ ಬರುತ್ತದೆ, ಕತ್ತಲಾದ ಮೇಲೆ ಹಗಲು ಬರುತ್ತದೆಯೋ, ಇಂದು ನಿಮ್ಮನ್ನು ಅಳಿಸುತ್ತಿರುವ ಪರಿಸ್ಥಿತಿ ಒಂದು ದಿನ ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡಬಹುದು. ಇಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಾಳೆ ನಿಮ್ಮ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡಬಹುದು. ಇಂದು ಮುಚ್ಚಿದಂತೆ ಕಾಣುವ ಬಾಗಿಲು ನಾಳೆ ಹೊಸ ಅವಕಾಶವಾಗಿ ತೆರೆಯಬಹುದು. ನಾವು ಒಂದು ಕ್ಷಣದ ಭಾವನೆಯ ಆಧಾರದ ಮೇಲೆ ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಶಾಶ್ವತ ನಿರ್ಧಾರವನ್ನು ತೆಗೆದುಕೊಂಡರೆ ಭವಿಷ್ಯದಲ್ಲಿ ನಮ್ಮನ್ನು ಎದುರು ನೋಡುತ್ತಿದ್ದ ಅನೇಕ ಸಂತೋಷಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಭಗವಂತ ಸೃಷ್ಟಿ ಮಾಡಿದ ಈ ಒಂದು ಜೀವವನ್ನು ಎಷ್ಟೋ ಜನ್ಮಗಳ ತಪಸ್ಸಿನ ಫಲವಾಗಿ ಈ ಒಂದು ಅದ್ಭುತವಾದಂತಹ ಜೀವನದ ಸುಖಗಳನ್ನು ನಾವು ಮರೆಯುತ್ತೇವೆ. ಸಂತೋಷಗಳನ್ನು ನಾವು ತ್ಯಾಗ ಮಾಡಲಿಕ್ಕೆ ಹೋಗ್ತೇವೆ. ನಮ್ಮ ಜೀವನದ ಮೌಲ್ಯವನ್ನು ನಾವು ಕಷ್ಟದ ದಿನಗಳಲ್ಲಿ ಅಳೆಯಬಾರದು. ಏಕೆಂದರೆ ಒಂದು ಪುಸ್ತಕದ ಒಂದು ಪುಟ ಹರಿದಿದೆ ಎಂದುಕೊಳ್ಳಿ, ಇಡೀ ಪುಸ್ತಕವನ್ನು ನಾವು ಸುಡುವುದಿಲ್ಲ, ನಿಜ ತಾನೆ? ಒಂದು ಅಧ್ಯಾಯ ಕಠಿಣವಾಗಿದೆ ಎಂದು ಇಡೀ ಕಥೆಯನ್ನು ಮುಗಿಸುವುದಿಲ್ಲ ನಾವು, ಹೌದಾ? ಹಾಗೆಯೇ ಜೀವನದ ಒಂದು ನೋವಿನ ಹಂತಕ್ಕಾಗಿ ಇಡೀ ಜೀವನವನ್ನು ನಾವು ತ್ಯಜಿಸಬಾರದು. ನಮ್ಮ ದೇಹಕ್ಕೆ ಗಾಯ ಆಗಿರುತ್ತದೆ ನಿಜ, ಆದರೆ ಅದಕ್ಕೆ ನಾವು ಚಿಕಿತ್ಸೆ ಮಾಡಿ ವಾಸಿ ಮಾಡುತ್ತೇವೆ ತಾನೆ? ಹಾಗೆ ನಮ್ಮ ಮನಸ್ಸಿಗೆ ಆದ ಗಾಯ ಇದು. ನಾವು ಕೂಡ ಮನಸ್ಸಿಗೆ ಚಿಕಿತ್ಸೆಯನ್ನು ತೆಗೆದುಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು ತಾನೆ? ಸಮಯ, ಕರುಣೆ ಮತ್ತು ಪ್ರೀತಿ ನಮ್ಮ ಮನಸ್ಸಿಗೆ ತೋರುತ್ತಾ, ನಮ್ಮನ್ನು ನಾವು ಪ್ರೀತಿ ಮಾಡುತ್ತಾ, ಅದಕ್ಕಾಗಿ ನಾವು ಸಹಾಯ ಕೇಳುವುದು ದುರ್ಬಲತೆ ಅಲ್ಲ,
ಅದು ಬದುಕನ್ನು ಗೌರವಿಸುವಂತಹ ಧೈರ್ಯ. ನಿಮ್ಮ ಜೀವನವು ಕೇವಲ ನಿಮ್ಮದಲ್ಲ, ಭಗವಂತಂದು. ನಿಮ್ಮ ನಗು ಯಾರಿಗೂ ಸಂತೋಷವಾಗುತ್ತದೆ, ನಿಮ್ಮ ಧೈರ್ಯ ಯಾರಿಗೋ ಪ್ರೇರಣೆಯಾಗುತ್ತದೆ, ನಿಮ್ಮ ಈ ಉಪಸ್ಥಿತಿ ಯಾರಿಗೋ ಆಶ್ರಯವಾಗುತ್ತದೆ. ಆದ್ದರಿಂದ ನಿಮ್ಮ ಬದುಕಿಗೆ ಇನ್ನೊಂದು ಅವಕಾಶ ನೀಡಿ. ಇಂದು ನೀವು ಅನುಭವಿಸುತ್ತಿರುವ ಕತ್ತಲೆ ನಿಮ್ಮ ಅಂತ್ಯವಲ್ಲ, ಅದು ಹೊಸ ಬೆಳಕನ್ನು ಮುನ್ನುಡಿಯಾಗಿರುತ್ತದೆ. ಗಮನದಲ್ಲಿಡಿ ವೀಕ್ಷಕರೇ, ಕಷ್ಟಗಳೂ ಶಾಶ್ವತವಲ್ಲ, ನೋವುಗಳೂ ಶಾಶ್ವತವಲ್ಲ, ನಿರಾಶೆಯೂ ಶಾಶ್ವತ ಅಲ್ಲ, ಗಾಯಗಳು ಶಾಶ್ವತ ಅಲ್ಲ. ಒಂದು ಕ್ಷಣದ ನಿರ್ಧಾರ ಶಾಶ್ವತ ಪರಿಣಾಮವನ್ನು ಉಂಟು ಮಾಡಬಹುದು. ಆದ್ದರಿಂದ ವೀಕ್ಷಕರೇ, ನಿಮಗೆ ಬರುವ ಕಷ್ಟಗಳಿಗೆ, ನೋವುಗಳಿಗೆ ನಿಮ್ಮ ಒಂದು ಅಂತ್ಯ ಪರಿಹಾರವಲ್ಲ. ಪರಿಹಾರವೆಂದರೆ ನಿಮ್ಮಲ್ಲಿ ನೀವು ಆಸೆಯನ್ನು ಇಟ್ಕೊಳ್ಳಿ. ಮುಂದೆ ನಾನೇನಾದರೂ ಸಾಧನೆ ಮಾಡಿದ್ದೀನಿ, ನಿಮ್ಮನ್ನು ನೀವು ನಂಬಿ, ನಿಮ್ಮನ್ನು ನೀವು ಸ್ವೀಕರಿಸಿ. ನನ್ನ ಈ ನೋವು ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ. ನಾನು ಬದುಕನ್ನು ಪ್ರೀತಿಸ್ತೀನಿ. ಬದುಕಲ್ಲಿ ನಾನು ಕಲಿಯೋದಕ್ಕಂತಲೇ ನಾನು ಭೂಮಿಗೆ ಬಂದಿದ್ದೀನಿ. ಏಕೆಂದರೆ ಪ್ರತಿಯೊಂದನ್ನು ನಾವು ಕೇಳಿಕೊಂಡೇ ಆ ಭಗವಂತನಲ್ಲಿ ಬಂದಿರುತ್ತೇವೆ. ಈ ಕಷ್ಟವನ್ನು, ಈ ನೋವನ್ನು, ಈ ದುಃಖವನ್ನು ಇಂಥ ವ್ಯಕ್ತಿಗಳಿಂದನೇ ಅನುಭವಿಸ್ಬೇಕು ಅಂಥೇಳಿ ಆ ಭಗವಂತನಲ್ಲಿ ನಾವು ಕೇಳಿಕೊಂಡು ಬಂದಿರುತ್ತೇವೆ. ಹಾಗಾಗಿ ನಾವು ಯಾವತ್ತೂ ಈ ಭೂಮಿಗೆ ಬಂದಾಗ ಅದನ್ನ ಮರೆತು ಬಿಟ್ಟಿರ್ತೇವೆ. ಈ ಕಷ್ಟ ಬಂದ ಇತ್ತು, ನಮಗೆ ಹೆಂಗಾಯಿತು ಅಂಥೇಳಿ. ಇಲ್ಲ ವೀಕ್ಷಕರೇ, ನಾವು ಪ್ರತಿಯೊಂದನ್ನು ನಾವು ಕೇಳ್ಕೊಂಡು ಬಂದಿರ್ತೀವಿ. ಹಾಗಾಗಿ ಆ ಕಷ್ಟ, ನೋವು, ದುಃಖ ಅದೇ ಭಗವಂತ ನಮ್ಗೆ ಹೇಳಿದ್ದಾನೆ, ನಮ್ಮ ಕಷ್ಟಗಳು ಶಾಶ್ವತವಲ್ಲ. ಕರ್ಮಣ್ಯೇವಾಧಿಕಾರಸ್ತೆ ಮಹಾಫಲೇಶು ಕದಾಚನ. ನಮ್ಮ ಕರ್ಮಗಳನ್ನು ನಾವು ಮಾಡುವುದು, ಫಲಾಫಲ ಭಗವಂತನಿಗೆ ಬಿಟ್ಟಿದ್ದು. ಹಾಗೆ ನಮಗೆ ಬರುವ ಕಷ್ಟಗಳಿಗೆ, ನೋವುಗಳಿಗೆ ನಾವು ಯಾವತ್ತೂ ಎದೆಗುಂದಬಾರದು. ನಾವು ಬದುಕನ್ನು ಪ್ರೀತಿಸಲು ನಾವು ಪ್ರಯತ್ನ ಮಾಡಿದಾಗ ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಆಗುತ್ತೆ. ಯಾವ ರೀತಿ? ಧ್ಯಾನ ಮಾಡುವ ಮುಖಾಂತರ ಹಾಗೂ ಸಕಾರಾತ್ಮಕ ಪುಸ್ತಕಗಳನ್ನು ಓದುವುದು, ಸಕಾರಾತ್ಮಕ ಯೋಚನೆಗಳನ್ನು ಮಾಡುವುದು, ಹಾಗೂ ನಮಗೆ ಕಷ್ಟವನ್ನು ಕೊಟ್ಟಂತಹ ವ್ಯಕ್ತಿಗಳಿಗೂ ಕೂಡ ಧನ್ಯತಾ ಮನೋಭಾವವನ್ನು ಅವರಿಗೆ ಅರ್ಪಿಸುವುದು. ಏಕೆ ಅವರಿಗೆ ಧನ್ಯತಾ ಮನೋಭಾವವನ್ನು ತೋರಬೇಕೆಂದರೆ, ಆ ಒಂದು ನಮ್ಮ ಮನಸ್ಸಿನಲ್ಲಿರುವಂತಹ ನೋವುಗಳು, ಗಾಯಗಳು ಕಡಿಮೆ ಆಗಬೇಕೆಂದರೆ ಅವರಿಗೆ ನಾವು ಧನ್ಯತಾ ಭಾವನೆಯನ್ನು ತಿಳಿಸಲೇಬೇಕು. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೇಗೆ ನಾವು ಅವರನ್ನು ಮರಿಬೇಕು, ನಮಗೆ ಕಷ್ಟ ಕೊಟ್ಟಂಥ ವ್ಯಕ್ತಿಗಳನ್ನು, ಸಮಯವನ್ನು, ಆ ಪರಿಸ್ಥಿತಿಯನ್ನು ಹೇಗೆ ನಾವು ಅದನ್ನು ಕಡಿಮೆ ಮಾಡಿಕೊಳ್ಳಬೇಕು ಅನ್ನುವ ಬಗ್ಗೆ ಒಂದು ಮೆಡಿಟೇಷನನ್ನು ಹಾಕಿರ್ತೀನಿ. ದಯವಿಟ್ಟು ಅದನ್ನು ಮಾಡ್ತಾ ಹೋಗಿ. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ಆ ನಂಬರಿಗೆ ಕರೆ ಮಾಡಬಹುದು. ಥ್ಯಾಂಕ್ ಯು ಎಲ್ಲರಿಗೂ ಕೂಡ.